ನನ್ನೆಲ್ಲ ರೈತ ಬಾಂಧವ್ರನ್ನ ಇವತ್ತು ಎಲ್ಲಿ ಕರ್ಕೊಬಂದಿದ್ದೀನಿ ಅಂತಂದರೆ ಮಹಾರಾಷ್ಟ್ರದಲ್ಲಿರುವಂತಹ ಅಹಮದ್ ನಗರ ಅನ್ನೋ ಜಿಲ್ಲೆಗೆ. ಇಲ್ಲಿ ನಾನು ಕಂಡಂಥದ್ದು ಲಾಸ್ಟು 3 ಡೇಸಿಂದ ಈ ಮಹಾರಾಷ್ಟ್ರದಲ್ಲೇ ಕಾಲ ಕಳೆದಿದ್ದೀನಿ. ಅಂಥದ್ರಲ್ಲಿ ಇಲ್ಲಿರುವಂಥ ಜೀವನ ಶೈಲಿ ಮತ್ತು ಭೂಪ್ರದೇಶ ಎಲ್ಲ ನೋಡ್ತಾ ಹೋದಾದರೆ ಒಂಥರ ಬೋರಿಂಗ್, ಒಂಥರ ಇಂಟ್ರೆಸ್ಟಿಂಗ್, ಒಂಥರ ಏನೇನೋ ಹೇಳ್ಬೋದು. ಬಟ್ ಅದನ್ನು ಫೀಲ್ ಮಾಡಿದಾಗ ಮಾತ್ರ ನಿಮಗೆ ಗೊತ್ತಾಗ್ಬೋದು. ಬಟ್ ಆದಷ್ಟು ನಾನೇನು ಫೀಲ್ ಮಾಡಿದೆ ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿರುವಂಥ ಬಹುಪಾಲು ಭೂಪ್ರದೇಶ ಕಪ್ಪು ಮಣ್ಣಿಂದ ಆವೃತ್ತಿಯಾಗಿದೆ. ಅತಿ ಹೆಚ್ಚು ಬೆಳೆ ಬೆಳೆಯುವಂಥದ್ದು ಅಂದರೆ ಆನಿಯನ್. ನಿಮ್ಮೆಲ್ಲರಿಗೂ ಗೊತ್ತಿದೆ, ಪೂನಾಗೆಡ್ಡೆ ಅಂತಂದರೆ ಆಲ್ಮೋಸ್ಟ್ ಆಲ್ ಕರ್ನಾಟಕದ ಎಲ್ಲೆಡೆ ಫೇಮಸ್ಸು. ಐ ಥಿಂಕ್ ಇಂಡಿಯಾದಲ್ಲೇ ಫೇಮಸ್ಸು ಅನಿಸುತ್ತೆ. ಬಟ್ ಅತಿ ಹೆಚ್ಚು ಬೆಳೀತಿರುವ ಬೆಳೆನೂ ಸಹ ಅದೇನೇ ಇಲ್ಲಿ. ಇನ್ನು ಅದೇ ರೀತಿ ಇಲ್ಲಿ ಮಣ್ಣಿನ ಫಲವತ್ತತೆಯಿಂದ ನೋಡೋದಾದರೆ ಫುಲ್ಲು ಜೇಡಿ ಮಣ್ಣು ಅಲ್ಲ, ಈ ಕಡೆ ಅರ್ಧ ಜೇಡಿನೂ ಅಲ್ಲ ಅನ್ನೋ ಹಾಗೆ ಕೆಮ್ಮಣ್ಣು ಅನ್ನೋದು ಇಲ್ಲಿ ಕಾಣಿಸೋದೇ ಇಲ್ಲ. ಹಾಗೆ ಬೆಳೆ ಬೆಳೆದು ಸಹ ಹೆಚ್ಚಿನದಲ್ಲಿ ಈರುಳ್ಳಿನೇ ಆಗಿರೋದ್ರಿಂದ ಇಲ್ಲಿನ ರೈತರೆಲ್ಲರೂ ಸಹ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಆಲ್ಮೋಸ್ಟ್ ಅಲ್ಲಿ ಬಳಸ್ಕೊಂಡಿದ್ದಾರೆ. ಇನ್ನು ಅದೇ ರೀತಿ ಇಲ್ಲಿನ ನೀರಿನ ವ್ಯವಸ್ಥೆನೂ ಸಹ ಹೇಳೋಕ್ಕೆ ಒಂಥರ ಅರ್ಥ ಹೇಗೆ ಹೇಳೋದು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಏಕೆ ಅಂತಂದರೆ ಎಲ್ಲಿ ಬೇಕಾದರೂ ಅಲ್ಲಿ ನೀರಿನ ಸೋರ್ಸ್ ಆಫ್ ವಾಟರ್ ಎಲ್ಲಿ ಬೇಕೋ ಅಲ್ಲಿ ಸಿಗ್ತಾಯಿದೆ. ಅಂದರೆ ಕೆರೆ ರೀತಿಲಾಗಿರ್ಬೋದು ಅಥವಾ ನದಿ ರೀತಿಲಾಗಿರ್ಬೋದು, ಚಾನಲ್ ರೀತಿಲಾಗಿರ್ಬೋದು, ಆಗ ಒಂದಲ್ಲ ಒಂದು ರೀತಿಯಲ್ಲಿ ಸಿಗ್ತಾನೇ ಇದೆ. ಅದರಲ್ಲಿ ಇನ್ನೊಂದು ಮುಖ್ಯವಾಗಿ ನೀವು ಹೇಳಬೇಕು ಅಂತಂದರೆ ಯಾವುದೇ ವೆಹಿಕಲ್ನ ನಿಮ್ಮ ಊರ ಕಡೆ ಅಂದರೆ ನಮ್ಮ ಕರ್ನಾಟಕ ಭಾಗ ಅಥವಾ ತಮಿಳುನಾಡು ಭಾಗದಲ್ಲಿ ಎಲ್ಲೇ ಆಲ್ ಓವರ್ ಇಂಡಿಯಾದಲ್ಲಿ ನೋಡ್ತಾ ಇದ್ದೀನಿ ಅಂತ ಅಂದಾಗ ಅದೇನಾದ್ರು ಫುಲ್ಲು ಡರ್ಟಿ ಆಗಿತ್ತು ಅಂದರೆ, ಈಗ ನೀವು ನೋಡ್ತಿದ್ದೀರ ವೀಡಿಯೋದಲ್ಲಿ ಈ ಥರ ಇದು ಲೈಟಾಗಿದೆ. ಬಟ್ ಮೋಸ್ಟ್ ಆಫ್ ದ ವೆಹಿಕಲ್ ಫುಲ್ಲಿ ಡರ್ಟಿ ಆಗಿರುತ್ತೆ. ಹಾಗೇನಾದ್ರು ನೀವು ನೋಡ್ತಾ ಇದ್ದೀರಿ ಅಂತಂದರೆ ಕಣ್ಣು ಮುಚ್ಕೊಂಡು ನೀವು ಹೇಳ್ಬೋದು ಅದು ಈ ನಮ್ಮ ಮಹಾರಾಷ್ಟ್ರದಿಂದ ಬಂದಿರುವ ಗಾಡಿ ಅಂತೇಳಿ. ಏಕೆಂತಂದರೆ ಇಲ್ಲಿ ಧೂಳು ಮಣ್ಣು ಜಾಸ್ತಿನೇ ಇದೆ, ಒಂಥರ ಹಾರ್ತಾನೆ ಇರುತ್ತೆ ಧೂಳು. ಹಾಗಾಗಿ ಇಲ್ಲಿ ಎಲ್ಲ ಗಾಡಿಗಳು ಸಹ ಫುಲ್ಲು ಡರ್ಟಿಯಾಗೇ ಇರುತ್ತೆ. ಇನ್ನು ಅದೇ ರೀತಿ ಇಲ್ಲಿನ ದೇವಾಲಯಗಳು ಸಹ ನಮ್ಮ ಕರ್ನಾಟಕ ಭಾಗದಲ್ಲಿ ಕಳಶಗಳನ್ನೆಲ್ಲ ಕೂರಿಸಿ ಡಿಫ್ರೆಂಟಾಗಿ ಕೆಲವು ದೇವತೆಗಳನ್ನು ಅವ್ರನ್ನೆಲ್ಲ ಕೂರಿಸಿರ್ತೀವಿ. ಬಟ್ ಇಲ್ಲಿರೋ ದೇವಾಲಯಗಳು ಹೇಗೆಪ್ಪ ಅಂತಂದರೆ ಕೇವಲ ಒಂದೇ ಸ್ತೂಪ ಇರುತ್ತೆ. ಹೇಗೆ ಅಂತಂದರೆ ನಮ್ಮ ಶಿವಾಜಿ ಮಹಾರಾಜರ ತಲೆ ಮೇಲಿನ ಕಿರೀಟ ಹೇಗೆ ನೋಡಿರ್ತೀರಲ್ಲ, ಸೇಮ್ ಅದೇ ರೀತಿ ಇದೆ ಇಲ್ಲಿನ ದೇವಾಲಯಗಳದ್ದು. ಅದನ್ನು ನೀವು ನೋಡಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಶಾರ್ಟಲ್ಲಿ ನಿಮಗೆ ಅದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇನ್ನು ಇಲ್ಲಿ ಆಲ್ಮೋಸ್ಟ್ ಆಲ್ ಒಳ್ಳೊಳ್ಳೆ MNC ಕಂಪ್ನಿಗಳೇ ಲೊಕೇಟ್ ಆಗಿದ್ದಾವೆ. ವರ್ಕಿಗೂ ಸಹ ತುಂಬಾ ಚೆನ್ನಾಗಿದೆ. ಆದರೆ ಇಲ್ಲಿನ ಜೀವನ ಶೈಲಿ 50-50 ಅಂತಲೇ ಹೇಳ್ಬೋದು. ಯಾಕೆಪ್ಪ ಅಂತಂದರೆ 50% ಪೀಪಲ್ಲು ರಿಚ್ ಆಗಿದ್ದಾರೆ, ಇನ್ನು 50% ಪೀಪಲ್ಲು ಫುಲ್ ಪೂರ್ ಆಗಿದ್ದಾರೆ. ಇನ್ನೊಂದು ಇಲ್ಲಿ ನಾನು ನೋಡಿದಂಥದ್ದು ಪುಣೆ ಸಿಟಿಯಲ್ಲಿ ಒಂದು ಒಳ್ಳೆ ಸಿಸ್ಟಮ್ ಏನಪ್ಪ ಅಂತಂದರೆ ಬಸ್ಸುಗಳನ್ನು ಇಲ್ಲಿಗೆ ಅಂತಲೇ ಸ್ಪೆಷಲಾಗಿ ಮೇಕ್ ಮಾಡಿದ್ದಾರೆ. ಹೇಗೆ ಅಂತಂದರೆ ನಮ್ಮ ಕಡೆ ನೀವು ಬಸ್ಗಳನ್ನೆಲ್ಲ ನೋಡಿದ್ರೆ ಮಿನಿಮಮ್ 2 ಡೋರ್ಸ್ ಇರುತ್ತೆ. ಆದರೆ ಇಲ್ಲಿ 5 ಡೋರ್ಸ್ ಇರುತ್ತೆ ಒಂದು ಬಸ್ಸಲ್ಲಿ. ಹೇಗೆ ಅಂತಂದರೆ ಆ ಡ್ರೈವರ್ ಪಕ್ಕದಲ್ಲಿ ಒಂದು, ಪ್ಲಸ್ ಮಿಡ್ಲಲ್ಲಿ ಲೆಫ್ಟ್ ರೈಟ್ ಎರಡೂ ಕಡೆ ಡಬಲ್ ಡೋರ್ ಇರುತ್ತೆ, ಪ್ಲಸ್ ಹಿಂದ್ಗಡೆ ಒಂದು ರೋಡು ಲೆಫ್ಟಲ್ಲಿರುತ್ತೆ. ಸೊ ಅಲ್ಲಿಗೆ ಅದಕ್ಕೆ ತಕ್ಕ ಹಾಗೆ ಬಸ್ಸಿನ ಹೈಟ್ ಎಷ್ಟಿರುತ್ತೋ ಅಷ್ಟೇ ಹೈಟಿಗೆ ಪ್ರತಿಯೊಂದು ಬಸ್ ಸ್ಟ್ಯಾಂಡನ್ನು ಸಹ ಪ್ರಿಪೇರ್ ಮಾಡಿದ್ದಾರೆ. ನಾವು ಸ್ಟೆಪ್ ಇಟ್ಟು ಹತ್ತೋ ಆಗಿಲ್ಲ. ಹೇಗೆ ಟ್ರೈನಲ್ಲಿ ಪ್ಲಾಟ್ಫಾರ್ಮ್ ಈಕ್ವಲ್ ಆಗಿ ಬಂದಿರುತ್ತೋ ಆ ಥರ ಇಲ್ಲಿ ಒಂದು ಸಿಸ್ಟಮ್ನ ಮೇಂಟೈನ್ ಮಾಡಿದ್ದಾರೆ. ಹಾಗೆಯೇ ಸಿಟಿ ಒಳಗೆ ಹೋಗ್ತಿದ್ದಾಗೇ ಬಸ್ಗಳು ಸಹ ಇಲ್ಲಿ ಮೆಟ್ರೋ ಥರ ವರ್ಕ್ ಮಾಡುತ್ತೆ. ಹೇಗಪ್ಪ ಅಂತಂದರೆ ಅದಕ್ಕೆ ಅಂತಲೇ ಸಪ್ರೇಟ್ ವೇನ ಬಿಟ್ಬಿಟ್ಟಿದ್ದಾರೆ. ಅದರಲ್ಲಿ ಜಸ್ಟ್ ಆ ಗೌರ್ಮೆಂಟ್ ಬಸ್ಗಳು ಮಾತ್ರ ಹೋಗಬೇಕು, ಬೇರೆ ಯಾವುದೇ ಪ್ರೈವೇಟ್ ವೆಹಿಕಲ್ಸ್ ಅದರೊಳಗೆ ಇಂಟ್ರಗೇಟ್ ಮಾಡೋಗಿಲ್ಲ. ಆಗಿರುವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಟೈಮ್ ಟು ಟೈಮ್ ಪಿಕಪ್ನ ಈಸಿಯಾಗಿ ಮಾಡ್ತಾ ಇದ್ದಾರೆ. ಲೈಕ್ ಮೆಟ್ರೋ ಥರನೇ ಇಲ್ಲಿ ವರ್ಕ್ ಆಗ್ತಿದೆ ಬಸ್ ಸಿಸ್ಟಮ್ ಕೂಡ. ನಾನು ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೆ ಇಲ್ಲಿನ ದೇವಾಲಯ ಶೈಲಿ ಹೇಗಿದೆ ಅಂತ. ನೋಡಿ, ಇದು ಮೇಲಿನ ಸ್ತಂಭ, ಇದು ಒಂದು ಶಾಂಪಲ್ ಅಷ್ಟೇ, ಇನ್ನೂ ತೋರಿಸ್ತೀನಿ ನಿಮಗೆ. ಹೀಗೆ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿನ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ. ಇನ್ನು ಫುಡ್ ವಿಚಾರಕ್ಕೆ ಬಂದ್ವಿ ಅಂತಂದರೆ ನೆನ್ನೆ ನಿಮಗೆ ವಿಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ಫುಡ್ಡು ರೋಟಿ, ನಾನು, ಆಮೇಲೆ ರೈಸು ತುಂಬಾ ಕಡಿಮೆ ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ಹೆಜ್ಜೆಗೂ ಡಾಬಾಗಳು ಹೆಚ್ಚಾಗಿದ್ದಾವೆ, ಪ್ಲಸ್ ಬೇಕರಿ. ಇಲ್ಲಿನ ಜನ ಸ್ವೀಟ್ನ ಒಂದು ಇಷ್ಟಪಡ್ತಾರೆ ಅಂದರೆ ಅಷ್ಟಿಷ್ಟಲ್ಲ, ತುಂಬ ಸ್ವೀಟ್ನ ಇಷ್ಟಪಡ್ತಾರೆ. ಅದೇಕೆ ಅಂತ ಗೊತ್ತಿಲ್ಲ. ಬಟ್ ಶುಗರ್ ಪೇಷಂಟ್ಸ್ ಎಷ್ಟು ಜನ ಇದ್ದಾರೆ ನನಗಂತೂ ಗೊತ್ತಿಲ್ಲ. ನಮ್ಮ ಕಡೆ ಎಲ್ಲ ಶುಗರ್ ಅಂತಂದ್ರೆ ಎದುರು 4 ಹೆಜ್ಜೆ ಹಿಂದೆ ಓಡ್ತಾರೆ. ಆದರೆ ಇಲ್ಲಿನವರು ನಾನ್ ವೆಜ್ ಅಂದರೆ ಆ ಥರ ಮಾಡ್ತಾಯಿದ್ದಾರೆ. ನಾನಿದ್ದಂಥ ಸ್ಥಳದಲ್ಲಿ ಹುಡುಕಾಡಿ ನಾನು ಫೈಂಡ್ ಔಟ್ ಮಾಡಿದ್ದು 2 ನಾನ್ ವೆಜ್ ಹೋಟೆಲ್ಲು. ಅದನ್ನು ಸಹ ಎಷ್ಟು ವರ್ಸ್ಟಾಗಿ ಮೇಂಟೈನ್ ಮಾಡಿದ್ರು ಅಂದರೆ ಬಂದರೆ ಬಾ ಬಿಟ್ಟರೆ ಬಿಡು ಅನ್ನೋ ರೀತಿಯಲ್ಲಿ ಅವರು ಮೇಂಟೈನ್ ಮಾಡಿದರು. ಬಟ್ ವಿಧಿ ಇಲ್ಲದೆ ನಾವು ಅದರಲ್ಲೇ ತಿಂದಿದ್ದಾಯಿತು, ನೆನ್ನೆ ಕಾಲನೂ ಕಳೆದಿದ್ದಾಯಿತು. ಅಷ್ಟರ ಮಟ್ಟಿಗೆ
ಇಲ್ಲಿನ ಜನ ಆಲ್ಮೋಸ್ಟ್ ಆಲ್ ಅಂದರೆ 95% ವೆಜಿಟೇರಿಯನ್ಸ್ ಮತ್ತು ಸ್ವೀಟ್ ಲವರ್ಸ್ ಆಗಿದ್ದಾರೆ. ಇನ್ನು ಜನನೂ ಸಹ ಪರವಾಗಿಲ್ಲ, ಒಳ್ಳೆ ಫ್ರೆಂಡ್ಲಿ ರಿಲೇಷನ್ಶಿಪ್ಪೇ ಹೊಂದಿರ್ತಾರೆ. ಬಟ್ ರೆಸ್ಪೆಕ್ಟ್ ಅನ್ನೋ ವಿಚಾರದಲ್ಲಿ ನೀವು ಎದುರು ನೋಡೋ ಹಾಗೇನೇ ಇಲ್ಲ. ನೀನು ಯಾರು ಆಗಿದ್ರು ಹೇಗಾರು ಇರು, ನನ್ನ ಕೆಲಸ ನಂದು, ನಿನ್ನ ಕೆಲಸ ನಿಂದು ಅನ್ನೋ ರೀತಿಲಿ ಇವರ ಮೈಂಡ್ಸೆಟ್ ಇದೆ. ಇನ್ನು ಅದೇ ರೀತಿ ನಾನೀಗ ಟ್ರೈನ್ ಹಿಡಿಯೋಕ್ಕೋಸ್ಕರ ಓಡಾಡ್ತಾ ಇದ್ದೀನಿ. ಬಟ್ ಸಿಗುತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಬಟ್ ಬಸ್ಸಲ್ಲಿ ಜರ್ನಿ ಮಾಡ್ಬೋದಲ್ಲ ಅಂತ ಅನ್ನೋದಾದರೆ ಬಸ್ಸು ತುಂಬಾ ಕ್ವಾಟ್ಲೆ ಕೊಡ್ತಾಯಿದೆ. ಯಾಕೆಂತಂದರೆ ಸಸ್ಪೆನ್ಷನ್ ಪ್ರಾಪರಾಗಿಲ್ಲ. ಬಟ್ ಹೇಳ್ಕೋತಾರೆ MNC ರಿಜಿಸ್ಟರ್ಡ್ ಟ್ರಾವೆಲ್ಸ್ ಅಂತ. ಅದರಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಫೆಸಿಲಿಟಿಗಳನ್ನ ನಾವು ಹುಡ್ಕೋದಕ್ಕೆ ಆಗೋದೇ ಇಲ್ಲ. ಅವರು ಸಹ ಸ್ಟಾಪ್ ಟು ಸ್ಟಾಪ್ ನಿಲ್ಲಿಸ್ತಾರೆ. ಎಲ್ಲಿ ಬೇಕೋ ಅಲ್ಲಿ ಅವ್ರಿಗೆ ಇಷ್ಟ ಬಂದಿದ್ದ ಜಾಗದಲ್ಲಿ ಹೋಟೆಲ್ಗಳಲ್ಲಿ ನಿಲ್ಲಿಸಿ ತಿನ್ನಿರಿ ಬಿಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೋಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಬಸ್ನ ಕ್ವಿಟ್ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಬಟ್ ಅದೆಷ್ಟರ ಮಟ್ಟಿಗೆ ನನಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ನಾನು ವೆಯ್ಟ್ ಮಾಡಿನೇ ನೋಡಬೇಕು. ಇನ್ನು ಇದೇ ರೀತಿ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆಂತ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಇದುವರೆಗೂ ಹಾಕಿರುವಂಥ ಸುಮಾರಷ್ಟು ಅಗ್ರಿಕಲ್ಚರ್ ರಿಲೇಟೆಡ್ ವೀಡಿಯೋಗಳು ನಿಮ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಹೆಲ್ಪ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಜೊತೆಗಿರಿ. ಬಾಯ್.